ಹಾಯ್ ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿನ ಬನ್ಸ್ ಮಾಡೋಣ. ಹಲಸಿನ ಹಣ್ಣಿನ ಬನ್ಸ್ ಮಾಡೋಕ್ಕೆ ಹಲಸಿನ ಸೊಳೆ ಎಲ್ಲ ಬಿಡಿಸಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ತಗೊಂಡ್ಬರ್ಬೇಕು. ಈಗ ಅದಕ್ಕೆ ಉಪ್ಪು, ಒಂದು 4 ಚಮಚ ಸಕ್ಕರೆ ಹಾಕ್ಕೋಬೇಕು. ಇದಕ್ಕೆ ನನ್ನ ಮಕ್ಕಳು ಇಬ್ಬರು ಹೆಲ್ಪ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ. ಒಂದು ಅರ್ಧ ಚಮಚ ಜೀರಿಗೆ, ಏಲಕ್ಕಿ ಪುಡಿ. ಈಗ 1 ಬೌಲ್ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಕ್ಬೋದು, ಗೋಧಿ ಹಿಟ್ಟು ಹಾಕ್ಬೋದು. ನೋಡಿ ನನ್ನ ಮಗಳು ಕಲಸಿದ್ದು ಹೆಂಗಾಗಿದೆ ಅಂತೇಳಿ ತೋರಿಸ್ತಾ ಇದ್ದಾಳೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ ಹಿಟ್ಟು ಈ ಥರ ಇರಬೇಕು. ಈಗ ಉದ್ಕೊಂಬರೋಣ. ಪೂರಿ ಥರನೇ ಉದ್ದೋದು, ಇದೆಲ್ಲರಿಗೂ ಗೊತ್ತಿರುತ್ತಲ್ಲ. ಪೂರಿ ಥರ ಉದ್ಕೊಂಡು ಸ್ವಲ್ಪ ದಪ್ಪ ಇರಬೇಕು. ಏನು ತೊಂದರೆ ಇಲ್ಲ, ದಪ್ಪ ಇದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನನ್ನ ಮಗ ಪೂರಿನ ಬನ್ಸ್ನ ತೆಗಿಯೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾನೆ. ಈಗ ಕಾದಿರೋ ಎಣ್ಣೆಗೆ ಉದ್ದಿಟ್ಟಿರೋ ಪೂರಿನ ಹಾಕಿದರೆ ನೋಡಿ ಉಬ್ಬಿ ಬರುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ. ಕಲರ್ ನೋಡಿ, ಯೆಲ್ಲೋ ಕಲರ್ ಆಗಿ ಬನ್ಸು ಸಖತ್ತಾಗಿ ಬಂದಿದೆ. ಎಲ್ಲ ಬನ್ಸೂ ಉಬ್ಬಿ ಬಂದಿದೆ. ಹಲಸಿನ ಹಣ್ಣಿನ ಬನ್ಸು ರೆಡಿಯಾಗಿದೆ. ಈಗ ಇದ್ರ ಜೊತೆ ಬಾಜಿ, ಚಟ್ನಿ ಏನಾದರೂ ಹಾಕ್ಕೊಂಡು ತಿನ್ಬೋದು. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.